ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ ವೈಷ್ಣವ್ ಕೀರ್ತಿಗೆ ಶಾಕ್ ಕೊಡ್ತಿದ್ರೆ. ಹಾಗಾದರೆ ಇಲ್ಲಿ ಲಕ್ಷ್ಮಿಗೆ ಅನುಮಾನ ಬಂದದ್ದು ಖಾತ್ರಿ ಆಗುತ್ತಾ? ಲಕ್ಷ್ಮಿಗೆ ಪೂರ್ಣ ಸತ್ಯನೇ ಗೊತ್ತಾಗ್ಬಿಡತ್ತಾ? ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಕಾವೇರಿಯವರು ಲಕ್ಷ್ಮಿಗೆ ಕತೆನ ಹುಟ್ಟಿಸಿ ಹೇಳ್ತಾರೆ, ಸತ್ಯನ ಹೇಳುವುದಿಲ್ಲ ಮತ್ತು ಸುಳ್ಳನ್ನು ಹೇಳ್ತಾರೆ. ಸುಳ್ಳಿನ ಹಾದಿಲಿ ನಡೀತಿರೋ ನೀನು ಸತ್ಯದ ದಾರಿಲಿ ಹೋಗಬೇಕಾಗುತ್ತೆ, ಆಗ ಬದುಕು ಕವಲು ಹಿಡಿಯುತ್ತೆ. ಆಗ ಒಂದು ದೃಢ ನಿರ್ಧಾರ ಮಾಡ್ತೀಯ, ಆಗ ನಿನ್ನ ಬದುಕು ಸರಿಯಾದ ದಿಕ್ಕಲ್ಲಿ ಮುಂದುವರಿಯುತ್ತೆ. ನಿಂದು ಅನ್ನೋದು ಎಲ್ಲವೂ ಕೂಡ ನಿನಗೆ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಸತ್ಯನ ತಿಳ್ಕೋಬೇಕು ಅಂತ ಲಕ್ಷ್ಮಿ ಬಂದರೆ ಮತ್ತೆ ಅವಳನ್ನು ಸುಳ್ಳಿನ ದವಡಿಗೆ ನುಗ್ತಾರೆ ಕಾವೇರಿ ಮತ್ತು ಮನೆಯವರು ಎಲ್ಲರೂ ಕೂಡ. ಇಲ್ಲಿ ಹಾಗಿದ್ರೆ ವೈಷ್ಣವರು ಪ್ರೀತಿ ಮಾಡಿದ್ದು ಕೀರ್ತಿನ, ಆಕೆನೇ ಕಾಕಿ ಸುಂದ್ರಿನ, ಜೊತೆಗೆ ಅವ್ರಿಗೆ ಕೈ ಕೊಟ್ಟದ್ದು ಹುಡುಗಿ ಇವಳೇನ ಅಂತ ಹೇಳಿ ಶಾಕ್ ಆಗ್ತಿದ್ರೆ ಈ ಕಡೆ ವೈಷ್ಣವನ್ನ ಪ್ರಶ್ನೆ ಮಾಡ್ತಿದ್ದಾಳೆ ಲಕ್ಷ್ಮಿ. ಹಾಗಿದ್ರೆ ನೀವು ನನ್ನ ಹತ್ರ ಸುಳ್ಳು ಹೇಳಿದ್ರ ಅಂತ. ಏನು ಮಾತಾಡ್ತಿದ್ಯಾ ಲಕ್ಷ್ಮಿ ನೀನು? ಅವನಿಗೆ ಏನು ಗೊತ್ತು? ಅವನಿಗೂ ಗೊತ್ತಿಲ್ಲ, ಇಡೀ ಮನೆಯವ್ರಿಗೂ ಗೊತ್ತಿಲ್ಲ. ಕೀರ್ತಿ ವೈಷ್ಣವನ ಲವ್ ಮಾಡ್ತಿದ್ದು ಅದು ಒನ್ ವೇ ಲವ್ ಸ್ಟೋರಿ. ಆ ವಿಷಯ ನನಗೆ ಗೊತ್ತಾದ ಮೇಲೇ ನಿನ್ನ ಜೊತೆ ವೈಷ್ಣವನ ಮದುವೆ ಮಾಡಿಸಿದ್ದು. ಇದರಿಂದ ಇನ್ಯಾವುದೇ ಸತ್ಯ ಇಲ್ಲ. ಈಗ ಹೊರಡು ಕೇಳಿಸ್ಕೊಂಡಿದ್ದಾಯ್ತಲ್ಲ ಅಂತಂದ್ರೆ ಇಲ್ಲಿ ಸಮಾಧಾನ ಆಗೋ ತನಕ ಇರಬೇಕು ಅಂತ ಮಾತಾಡಬೇಕು ನೀವು ಅಂತ ಲಕ್ಷ್ಮಿ ಹೇಳ್ತಾಳೆ. ಆದರೆ ಪ್ರೀತಿಯಿಂದ ಕೃಷ್ಣ ಅವರು ಲಕ್ಷ್ಮಿನ ಸಮಾಧಾನ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಅಣ್ಣ ಈ ರೀತಿ ಸಮಾಧಾನ ಮಾಡಿದ್ರಿಂದ ಎಲ್ಲ ಒಳ್ಳೇದಾಯಿತು, ಅದಕ್ಕೆ ಸುಳ್ಳು ಹೇಳಿದ್ರಿಂದ ಇಲ್ಲ ಅಂದರೆ ಖಂಡಿತ ಇವರಿಬ್ಬರು ದೂರ ಆಗಿಬಿಡ್ತಾ ಇದ್ರು ಅಂತ ಹೇಳ್ತಿದ್ದಾರೆ ಸುಪ್ರೀತ್ ಅವರು. ನಂತರ ನೋಡಿದ್ರೆ ಅದಕ್ಕೆ ಪ್ರೀತಿಯಿಂದ ಗೆಲ್ಲಕ್ಕಾಗುತ್ತೆ, ಹಠದಿಂದ ಏನನ್ನ ಕೂಡ ಗೆಲ್ಲಕ್ಕಾಗಲ್ಲ ಅಂತ ಅರ್ಥ ಆಯ್ತಲ್ವ ನಿಮಗೆ ಅಂತ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಲಕ್ಷ್ಮಿಗಂತೂ ತಾನು ಕೇಳಿಸ್ಕೊಂಡಿದ್ದನ್ನು ನಂಬೋಕೆ ಅಸಾಧ್ಯವಾಗ್ತದೆ. ಈ ಕಡೆ ವೈಷ್ಣವ್ ಹತ್ರ ಕೂಡ ಇನ್ಮುಂದೆ ಲಕ್ಷ್ಮಿ ಅವರು ಕೀರ್ತಿಯವರು ನಮ್ಮ ಮನೆಗೆ ಬರಬಾರ್ದು, ಯಾಕಂದರೆ ಕೀರ್ತಿಯವರು ಇಷ್ಟೆಲ್ಲ ರಣರಂಪ ಆದಮೇಲೆ ಅವ್ರು ಬಂದರೆ ನನಗೆ ಕಸಬಿಸಿ ಆಗುತ್ತೆ. ಇನ್ನು ಮುಂದೆ ಅವ್ರನ್ನ ಯಾವುದೇ ಕಾರಣಕ್ಕೂ ಮನೆಗೆ ಬರದೇ ಇರೋಕೆ ಹೇಳಿ ಅಂತ ವೈಷ್ಣವ್ಗೆ ತಿಳಿಸ್ತಾಳೆ ಲಕ್ಷ್ಮಿ. ಅದಕ್ಕೋಸ್ಕರ ಇಲ್ಲಿ ವೈಷ್ಣವ್ ಸುಪ್ರೀತಾ ಆಂಟಿಗೆ ಕಾಲ್ ಮಾಡ್ತಾರೆ. ಆಲ್ರೆಡಿ ಕೀರ್ತಿ ಖುಷಿಯಾಗಿರ್ತಾಳೆ, ಬಿಕಾಸ್ ಈ ಒಂದು ವರ್ಷದಲ್ಲಿ ನನ್ನ ಪ್ರೀತಿ ನನಗೆ ಸಿಗತ್ತೆ ಅಂತ ಗೊಂಬೆ ಆಡಿಸೋರು ಹೇಳಿದ್ದಾರೆ ಅಂತ. ಆದರೆ ಇಲ್ಲಿ ಕಾಲ್ ಬರ್ತಿದ್ದಾಗೆ ತನ್ನ ವೈಷ್ಣವ್ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿ ಕಾಲ್ ರಿಸೀವ್ ಮಾಡ್ತಾಳೆ. ಆಂಟಿ ದಯವಿಟ್ಟು ನನ್ನ ಮಾತು ಕೇಳಿ, ನಿಮ್ಮ ಮಗಳು ಕೀರ್ತಿನ ಇನ್ನು ಮುಂದೆ ನಮ್ಮ ಮನೆಗೆ ಕಳಿಸ್ಬೇಡಿ, ಯಾಕಂದರೆ ನನ್ನ ಹೆಂಡತಿಗೆ ಈ ಕೀರ್ತಿ ಬರೋದು ನಮ್ಮ ಮನೆಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನನ್ನ ಹೆಂಡತಿ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಾನು ನಡ್ಕೋತೀನಿ, ಅವಳ ಮಾತುಗಳು ಎಲ್ಲವನ್ನ ಕೂಡ ನಿರ್ವಹಿಸ್ತೀನಿ ನಾನು. ದಯವಿಟ್ಟು ಆಂಟಿ ಕೀರ್ತಿ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಈ ಕಡೆ ಕುಸ್ತೋಗ್ತಾಳೆ ಕೀರ್ತಿ. ತಕ್ಷಣ ಫೋನನ್ನು ಕೆಳಗಡೆ ರಪ್ಪ ಅಂತ ಬಿಸಾಡಿದ್ರೆ ಅಮ್ಮನ ಕಾಲಿಗೆ ಒದ್ದು ಬಿಡುತ್ತೆ, ಅದು ಹೊಡೆದು ಬಿಡುತ್ತೆ. ನಂತರ ಈ ಕಡೆ ಲಕ್ಷ್ಮಿ ಗೊಂಬೆ ರಾಣಿ ಹತ್ರ ಇಟ್ಕೊಂಡಿದ್ದೆ ಮಾತಾಡ್ತಿದ್ದಾಳೆ. ರಾಣಿ ನನಗೆ ಎಲ್ಲರೂ ಕೂಡ ಏನೋ ಹೇಳ್ತಿದ್ರೆ ಅದು ಯಾವುದೂ ಕೂಡ ನಿಜ ಅಂತ ನಂಬೋಕ್ಕಾಗ್ತಿಲ್ಲ. ಈ ಒಂದು ವಿಷಯ ಮಾತುಕತೆ ಇದು ಎಲ್ಲವನ್ನ ಕೂಡ ಕೇಳಿ ನೋಡಿದ ಮೇಲೆ ಇದಕ್ಕಿಂತ ಮೀರಿದ ಸತ್ಯ ಇದೆ, ಆದರೆ ಅದು ಎಲ್ಲವನ್ನ ಕೂಡ ನನ್ನ ಹತ್ರ ಮುಚ್ಚಿಡ್ತಾರೆ ಅಂತ ಅನ್ನಿಸ್ತದೆ. ಯಾಕಂದರೆ ವೈಷ್ಣವ್ರು ಪ್ರೀತಿ ಮಾಡಿದ ಹುಡುಗಿ ಇವಳಲ್ಲ, ಇದು ಒನ್ ವೇ ಲವ್ ಅಂತ ಕಾವೇರಿ ಆಂಟಿ ಹೇಳಿದ್ದು. ಆದರೆ ಪ್ರೀತಿ ಆಡಿದ ಮಾತುಗಳನ್ನ ಕೇಳ್ತಿದ್ರೆ ಇದು ವೈಷ್ಣವ್ ಮತ್ತು ಕೀರ್ತಿಯ ಲವ್ ಸ್ಟೋರಿ ಅಂತ ಅನ್ನಿಸ್ತದೆ. ಕೀರ್ತಿ ಅವನ್ನ ವೈಷ್ಣವರು ತುಂಬಾ ಇಷ್ಟಪಡ್ತಿದ್ರು, ಬಟ್ ಅವ್ರು ಕೈ ಕೊಟ್ಟಿದ್ರಿಂದಾಗಿ ಇಷ್ಟೆಲ್ಲ ಆಗಿದೆ ಅಂತ ಅನ್ನಿಸ್ತದೆ. ನನಗೆ ಯಾಕೋ ಕೀರ್ತಿ ಅವರೇ ಕಾಗೆ ಸುಂದ್ರಿ ವೈಷ್ಣವ್ ಅವರ ಲವ್ವರ್ ಅನ್ನಿಸ್ತದೆ. ಏನಪ್ಪ ಮಾಡಲಿ, ಅವರು ತಲೆಗುಳ ಬಿಟ್ಟಿದ್ದು ಇಡೀ ನನ್ನ ಬದುಕನ್ನೇ ತಿಂತಿದ್ಯಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಿದ್ದಾಳೆ. ಜೊತೆಗೆ ಕೀರ್ತಿ ಅವ್ರ ಮಾತನ್ನು ಕೇಳಿದ್ರೆ ಅವರೇ ಲವ್ವರ್ ಅಂತ ಅನ್ನಿಸ್ತದೆ. ಆದರೆ ವೈಷ್ಣವ್ ಅವರಿಗೆ ಹೋಗಿ ಕೇಳೋಣ ಅಂದರೆ ಆಲ್ರೆಡಿ ಒಮ್ಮೆ ಕೇಳಿ ತುಂಬಾ ಬೇಜಾರು ಮಾಡಿಸಿದ್ದೆ. ನಾನು ಅವತ್ತೇ ಮಾತು ಕೊಟ್ಟಿದ್ದೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಆ ಒಂದು ವಿಷಯನ ನಾನು ತೆಗೆದು ಮಾತಾಡೋದಿಲ್ಲ ಅಂತ. ಆದರೆ ಇವಾಗ ನನಗೆ ಈ ರೀತಿ ಅನ್ನಿಸ್ತದೆ, ಕೀರ್ತಿನೇ ನಿಮ್ಮ ಲವ್ವರ್ ಅಂತ ಅನ್ನಿಸ್ತಿದೆ ಅನ್ನೋ ಸತ್ಯನ ಹೇಳಿದರೆ ಅವ್ರಿಗೆ ಹೇಗೆ ತೊಗೋಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಲಕ್ಷ್ಮಿ. ಆದರೆ ಇಲ್ಲಿ ವೈಷ್ಣವ್ಗೆ ಕೀರ್ತಿ ಹಲೋ ಆಂಟಿ ಏನಾಯಿತು, ಯಾಕೆ ಮಾತಾಡ್ತಿಲ್ಲ ಅಂತಿದ್ದಾಗೆ ವೈಷ್ಣವ್ ನೀನು ಇಷ್ಟೊತ್ತು ಏನು ಹೇಳಿದ್ಯೋ ಅದು ನಿಜನಾ ಅಂತಿದ್ದಾಗೆ. ಹಾಗಿದ್ರೆ ಇಷ್ಟೊತ್ತು ಕೇಳಿಸ್ಕೊಂಡಿದ್ದು ಕೀರ್ತಿನ ಅಂತ ಅನ್ನಿಸ್ತದೆ ವೈಷ್ಣವ್ಗೆ. ಹೌದು ವೈಷ್ಣವ್ ಪ್ಲೀಸ್ ಹೇಳು, ನಾನು ನಿಮ್ಮ ಮನೆಗೆ ಬರದೇ ಇರೋದ್ರಿಂದ ನಿಂಗೆ ಖುಷಿ ಆಗುತ್ತಾ? ನಾನು ನಿಮ್ಮ ಮನೆಗೆ ಬರಬಾರ್ದಾ? ಇಷ್ಟು ದೂರ ಮಾಡಿಬಿಟ್ಯಾ ವೈಷ್ಣವ್? ಇಷ್ಟು ಬೇಗ ಪ್ರೀತಿ ಅನ್ನೋದು ಸತ್ತು ಹೋಯ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ. ಹಾಗಿದ್ರೆ ಇಲ್ಲಿ ವೈಷ್ಣವ್ ಏನು ಹೇಳ್ಬೋದು, ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಬೇಕಾಗತ್ತೆ. ನಂತರ ಇಲ್ಲಿ ಕಾವೇರಿ ಅವ್ರ ಹತ್ರ ಕೃಷ್ಣ ಅವರು ಸತ್ಯ ಹೇಳ್ಬಹುದಲ್ವಾ, ಯಾಕೆ ಮುಚ್ಚಿಡ್ತಿದ್ರ ಅಂತಾಗ ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ ನಾನು ಇದನ್ನು ನೋಡ್ಕೋತೀನಿ, ಸತ್ಯ ಹೇಳೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಆ ಕಡೆ ಕಾರುಣ್ಯ ಅವ್ರಿಗೆ ಮೈಲ್ಡ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ಕಡೆ ಕೀರ್ತಿಯ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಈ ಕಡೆ ಅಮ್ಮ, ಆ ಕಡೆ ವೈಷ್ಣವ್. ಕೀರ್ತಿಯ ಪರಿಸ್ಥಿತಿ ಏನಾಗುತ್ತೆ ಮುಂದೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.